ಸಿಲಿಕಾನ್ ಸಿಟಿಯಲ್ಲಿ ಮುಗಿಯದ ಸಮೀಕ್ಷೆ ಗೊಂದಲ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಇದೆ 2 ದಿನಗಳಲ್ಲಿ ಸ್ಕೂಲ್ ಕೂಡ ರಿಓಪನ್ ಆಗುವಂಥದ್ದು ಶಿಕ್ಷಕರಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಬಿಕಾಸ್ ಇನ್ನು 2 ದಿನ 2% ಸಮೀಕ್ಷೆ ಕೂಡ ಇನ್ನು ಮುಗ್ದಿಲ್ಲ. ಬೆಂಗಳೂರಿನಲ್ಲಿ ಗೊಂದಲ ಇರುವಂಥದ್ದು ಸಮೀಕ್ಷೆ ಬಗ್ಗೆ. ಸ್ಕೂಲ್ ಪುನರಾರಂಭ ಆದ್ರೆ ಇನ್ ಕೇಸ್ ಶಾಲೆಗೆ ಹೋಗಬೇಕಾ ಬೇಡವಾ ಒಂದೂ ಗೊತ್ತಾಗ್ತಾ ಇಲ್ಲ. ಭಾಗವಹಿಸಬೇಕಾ ಬೇಡವಾ ಸಮೀಕ್ಷೆಯಲ್ಲಿ ಅನ್ನೋದು ಕೂಡ ಗೊಂದಲ ಇದೆ. ಬೆಂಗಳೂರಿನಲ್ಲಿ 20% ಸಮೀಕ್ಷೆ ಕೂಡ ಇನ್ನೂ ಕೂಡ ಮುಗ್ದಿಲ್ಲ. ದಿನಕ್ಕೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಶಿಕ್ಷಕರಿಗೆ ಇದು. ಸೊ ಸಮೀಕ್ಷೆ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಹಾಕೊಂಡ್ರೆ ಈ ರೀತಿಯಾಗಿ ಆಗೋದಿಲ್ಲ. ಸೊ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ಏರಿಯಾಗಳನ್ನ ಕವರ್ ಮಾಡಬೇಕು, ಎಷ್ಟು ಜನ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ, ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು, ಒಂದು ಮನೆಗೆ ಎಷ್ಟು ಟೈಮ್ ನಿಗದಿಪಡಿಸಬೇಕು, ಎಷ್ಟು ಟೈಮ್ ಬೇಕಾಗತ್ತೆ, ಈ ರೀತಿಯಾಗಿ ನೀಟಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ನಿಜಕ್ಕೂ ಎದುರಾಗೋದಿಲ್ಲ ಅಂತ ಅನ್ಸುತ್ತೆ. ಇನ್ನು 2 ದಿನ ಬಾಕಿ ಇದೆ, 20% ಕೂಡ ಸಮೀಕ್ಷೆ ಮುಗ್ದಿಲ್ಲ ಅಂದ್ರೆ ಹೇಗೆ? ದಿನಕ್ಕೊಂದು ಸಮಸ್ಯೆ ಎದುರಾಗ್ತಾ ಇದೆ. ಸಮೀಕ್ಷೆ ಗಣತಿದಾರರಿಗೆ ದಿನ ಒಂದೊಂದು ಪ್ರಾಬ್ಲಮ್ಸ್ ಆಗ್ತಾ ಇದೆಯಂತೆ. ಒಂದು ಕಡೆ GBA ಎಡವಟ್ಟಿನಿಂದಾಗಿ ಶಿಕ್ಷಕರು ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನ ಉತ್ತರದಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳಿದೆಲ್ಲ. ಬೆಂಗಳೂರು ದಕ್ಷಿಣ ಸಮೀಕ್ಷೆ ಮಾಡಬೇಕಾದಂತಹ ಟಾರ್ಗೆಟ್ ಕೂಡ ಕೊಡಲಾಗಿದೆಯಂತೆ. ಗೊತ್ತಿಲ್ಲದೆ ಇರುವಂತಹ ಏರಿಯಾದಲ್ಲಿ ಸರ್ವೆ ಮಾಡೋದು ಹೇಗೆ ಅಂತ ಶಿಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. GBA ಎಡವಟ್ಟಿಗೆ ಅತಂತ್ರಕ್ಕೆ ಬೆಂಗಳೂರಿನಲ್ಲಿ ಗಣತಿದಾರರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಇದೆಲ್ಲವೂ ಕೂಡ ಸರ್ಕಾರದ ಆತುರಕ್ಕೆ ಶಿಕ್ಷಕರಿಗೆ ಸಮಸ್ಯೆ ಆಗ್ತಾ ಇದೆ. GBA ಎಡವಟ್ಟಿಗೆ ಅತಂತ್ರಕ್ಕೆ ಸಿಲುಕಿದ್ದಾರೆ 250ಕ್ಕೂ ಹೆಚ್ಚು ಶಿಕ್ಷಕರು. ಪಾಪ ಗೊತ್ತಿಲ್ಲದೆ ಇರುವಂತಹ ಏರಿಯಾಗಳಲ್ಲಿ ಹೋಗಿ ಸಮೀಕ್ಷೆ ಮಾಡಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅಡ್ರೆಸ್ ಹುಡುಕೋದು ಅಷ್ಟು ಸುಲಭ ಅಲ್ಲ. ಗೂಗಲ್ ಮ್ಯಾಪ್ ಇದ್ರೂ ಕೂಡ ಸಮಸ್ಯೆನೆ. ಸೊ ಅದು ಕೂಡ ಪ್ರಾಬ್ಲಮ್ಮು. ಹೀಗಿರುವಾಗ 250 ಶಿಕ್ಷಕರು ಸಮಸ್ಯೆನ ಎದುರಿಸ್ತಾ ಇದ್ದಾರಂತೆ ಈ ಬಗ್ಗೆ. ಅದರಲ್ಲಿ ಅರ್ಜೆನ್ಸಿ ಬೇರೆ, ಬೇಗ ಮುಗಿಸಿ ಅಂತ ಹೇಳ್ಬಿಟ್ಟು ಇನ್ನು 20% ಕೂಡ ಅವರಿಗೆ ಕವರ್ ಮಾಡೋಕೆ ಆಗಿಲ್ಲ. ಕವರ್ ಮಾಡಿಲ್ಲ, ಪ್ಲಾನಿಂಗ್ ಇರಬೇಕು, ಬ್ಲೂ ಪ್ರಿಂಟ್ ಇರಬೇಕು ಅಂತ ಹೇಳ್ತೀವಿ. ಬಟ್ ಇಲ್ಲ ಆಗ್ತಾ ಇರುವಂತಹ ಸಮಸ್ಯೆ ಯಾರು ಗೊತ್ತಿರುತ್ತೆ ಹೇಳಿ? ರಾಜ್ಯ ಸರ್ಕಾರದ ಆತುರಕ್ಕೆ ಶಿಕ್ಷಕರಿಗೆ ಹೆಚ್ಚಾಗಿದೆ ಹೊರೆ. ಸರ್ಕಾರಿ ರಜೆ ದಿನಗಳಲ್ಲೂ ಕೂಡ ಸಮೀಕ್ಷೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿರುವಂಥದ್ದು. ಗೊಂದಲ ಬಗೆಹರಿಸುವಂತೆ ಸರ್ಕಾರಕ್ಕೆ ಪುಟ್ಟಣ್ಣ ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಪುಟ್ಟಣ್ಣ. ಪರಿಷತ್ ಸದಸ್ಯ ಪುಟ್ಟಣ್ಣ ಪತ್ರವನ್ನ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜಾತಿ ಜನಗಣತಿ ಅವೈಜ್ಞಾನಿಕ ಸಮೀಕ್ಷೆ ಆಗಿದೆ. ಒಬ್ಬ ಶಿಕ್ಷಕರಿಗೆ 20ರಿಂದ 30 ಕಿಲೋಮೀಟರ್ ಹೋಗಬೇಕಾದಂತಹ ಪರಿಸ್ಥಿತಿ. ಇದರಿಂದಾಗಿ ಶಿಕ್ಷಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಸಮೀಕ್ಷೆಗೆ ನೇಮಿಸಿರುವಂತಹ ಶಿಕ್ಷಕರ ಪಟ್ಟಿಯನ್ನ ರದ್ದು ಮಾಡಿ ಆಯಾ ವಾರ್ಡ್ನ ಶಿಕ್ಷಕರ ಸಮೀಕ್ಷೆ ನೇಮಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ ಪುಟ್ಟಣ್ಣ. ಸೊ ಸರ್ಕಾರಿ ರಜೆ ದಿನಗಳು ಅಂತ ಏನ್ ನೇಮಕ ಆಗಿರುತ್ತೆ ಆ ದಿನಗಳಲ್ಲೂ ಕೂಡ ಸಮೀಕ್ಷೆನ ನಡೆಸೋದಕ್ಕೆ ಆದೇಶವನ್ನ ಹೊರಡಿಸಿರುವಂಥದ್ದು. ಸೊ ಶಿಕ್ಷಕರಿಗೆ ಓಕೆ ಸಮೀಕ್ಷೆ ಮಾಡೋದು ಒಂದು ಕಡೆ ಆದರೆ ಸಾಕಷ್ಟು ಗೊಂದಲಗಳ ನಡುವೆ ಅಂದ್ರೆ 20ರಿಂದ 30 ಕಿಲೋಮೀಟರ್ ಒಬ್ಬರು ಶಿಕ್ಷಕರು ಸಮೀಕ್ಷೆ ನಡೆಸಬೇಕು ಅಂದ್ರೆ ನಿಜಕ್ಕೂ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ GBA ಪ್ರಾಬ್ಲಮ್ ಬೇಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಹೇಶ್, ಇದನ್ನ ಸಮೀಕ್ಷೆಯನ್ನ ಮಾಡೋದಕ್ಕಿಂತ ಮೊದಲಾಗಿ ಒಂದು ಬ್ಲೂ ಪ್ರಿಂಟ್, ಒಂದು ಪ್ಲಾನಿಂಗ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಇನ್ನ 2 ದಿನ ಮಾತ್ರ ಸ್ಕೂಲ್ ರಿಓಪನ್ ಆಗೋದಕ್ಕೆ ಸಮಯಾವಕಾಶ ಇರುವಂಥದ್ದು. 20% ಸಮೀಕ್ಷೆ ಕೂಡ ಆಗಿಲ್ಲ. ಅದರ ಜೊತೆಗೆ ಶಿಕ್ಷಕರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಎದುರಾಗ್ತಾ ಇದೆ. ಒಂದ್ ಕಡೆ GBA ಪ್ರಾಬ್ಲಮ್ ಕೂಡ ಇದೆ. ಇದನ್ನೆಲ್ಲ ಬಗೆಹರಿಸೋದು ಹೇಗೆ? ಇನ್ನೊಂದ್ ಕಡೆ ಪುಟ್ಟಣ್ಣ ಪತ್ರವನ್ನು ಕೂಡ ಬರೆದಿದ್ದಾರೆ. ಏನಾದ್ರೂ ರಿಯಾಕ್ಷನ್ ಬಂದಿದೆಯಾ ಆ ಕಡೆಯಿಂದ? ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಗೊಂದಲ ಇದೆ. ಶಾಲೆಗೆ ಹೋಗ್ಬೇಕಾ ಬೇಡವಾ ಅನ್ನೋ ಗೊಂದಲನೇ ಇದೆ. ರಿಓಪನ್ ಇನ್ನು 2 ದಿನದಲ್ಲಿ ಆಗತ್ತೆ. ಎಷ್ಟರೋಜ ಈಗಾಗಲೇ ನೋಡ್ಬೋದು, ಎಲ್ಲ ಒಂದ್ ಕಡೆ ಸಮೀಕ್ಷೆನೇ ಒಂದ್ ರೀತಿಯಲ್ಲಿ ಗೊಂದಲಮಯವಾಗಿತ್ತು. ಯಾಕಂದ್ರೆ ವಿಪಕ್ಷಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಹಲವು ಮಠಾಧೀಶರು ಕೂಡ ಸಮೀಕ್ಷೆ ಮಾಡೋದು ಬೇಡ ಅಂತಾನು ಕೂಡ ಹೇಳಿಕೆ ಕೊಟ್ಟಿದ್ರು ಕೂಡ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಂಡು ಇವತ್ತು ಸಮೀಕ್ಷೆಗಳಿರುವಂತದ್ದು. ಅದರಲ್ಲೂ ಜಾತಿ ಸಮೀಕ್ಷೆ ಅನ್ನೋ ಒಂದು ಹೆಸರಲ್ಲಿ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಶೈಕ್ಷಣಿಕ ಅನ್ನೋ ಹೆಸರಲ್ಲಿ ಸಮೀಕ್ಷೆ ಮಾಡ್ತಾ ಇರುವಂತದ್ದು ಕಂಡುಬಂದಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಕರಿಗೆ, ಅಂದ್ರೆ ಶಿಕ್ಷಕರಿಗಾಗಿರ್ಬೋದು ಅಥವಾ ಇತರ ಇಲಾಖೆ ಸಿಬ್ಬಂದಿಗಳಿಗಾಗಿರ್ಬೋದು ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಶುರು ಆಗಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ತುಂಬಾನೇ ಕಷ್ಟಕರವಾಗಿದೆ ಅಂತಾನು ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು ಗಣಿತದಾರರು. ಯಾಕಂದ್ರೆ
ಇನ್ನ 2 ದಿನಗಳಲ್ಲಿ ಅಂದ್ರೆ ದಸರಾ ರಜಾ ಕೊಟ್ಟಿದ್ರು. ಇನ್ನು 2 ದಿನಗಳಲ್ಲಿ 7ನೇ ತಾರೀಕಿಂದ ಶಾಲೆಗಳು ಆರಂಭ ಆಗುತ್ತೆ. ಶಾಲೆಗಳು ಆರಂಭವಾದ್ರೆ ಶಿಕ್ಷಕರು ಶಾಲೆಗಳಿಗೆ ಹೋಗಿ ಪಾಠ ಮಾಡ್ಬೇಕಾ ಅಥವಾ ಏನು ಒಂದು ಗಣತಿ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಗೆ ಜಿಪಿ ಮುಖ್ಯ ಆಯುಕ್ತರಿಗೆ ಏನೊಂದು ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಅವರೇ ಸರ್ಕಾರಕ್ಕೆ ಒಂದು ಪತ್ರ ಬರೆದಿರುವಂತದ್ದು. ಈ ರೀತಿ ಅತಂತ್ರ ಸ್ಥಿತಿಯಲ್ಲಿ ಶಿಕ್ಷಕರಿದ್ದಾರೆ, ಶಾಲೆಗೆ ಹೋಗ್ಬೇಕಾ, ಶಾಲೆಗೆ ಹೋಗಿಲ್ಲ ಅಂದ್ರೆ ಚಕ್ಕರ್ ಹಾಕಿದ್ರೆ ಒಂದ್ ರೀತಿ ಸಂಬಳ ಕಟ್ಟಾಗುತ್ತೆ. ಈ ಕಡೆ ಬಂದು ಗಣತಿ ಮಾಡಿದ್ರೆ ಗಣತಿ ಚಕ್ಕರ್ ಹಾಕಿ ಈ ಕಡೆ ನೋಟಿಸ್ ಕೊಡ್ತೀರಾ ಅಂದ್ರೆ ಯಾವ ರೀತಿ ಶಿಕ್ಷಕರು ಕ್ರಮ ಕೈಗೊಳ್ಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ ಅಂತ ಕೂಡ ಪುಟ್ಟಣ್ಣ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿರುವಂತದ್ದು. ಉಳಿದಂತೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಕೆಲವು ಶಿಕ್ಷಕರಿಗೆ ತಮ್ಮ ವಾರ್ಡ್ಗಳು ಬಿಟ್ಟು ಉಳಿದ ಬ್ರಹ್ಮ ವಾರ್ಡ್ಗಳಲ್ಲಿ ಬರುವಂತಕ್ಕೆ ಅಲ್ಲಿ ನೀವು ಗಣತಿ ಮಾಡ್ಬೇಕಂತ ಕೂಡ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಗಣತಿದಾರರಿಗೆ ಅವರು ವಾರ್ಡ್ ಬಿಟ್ಟು ಏನು ಮಲ್ಲೇಶ್ವರ ಇದ್ರ ತಗೊಂಡೋಗಿ ಅವ್ರನ್ನ ಮಾದೇಪುರ ಹಾಕಿರುವಂತದ್ದು, ಜಯನಗರ ಇದ್ರ ತಗೊಂಡೋಗ್ಬಿಟ್ಟು ಈ ಕಡೆ ಯಲಂಕ ಹಾಕಿರುವಂತದ್ದು. ಈ ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಶಿಕ್ಷಕರಿಗೆ ಒಂದ್ ರೀತಿಯಲ್ಲಿ ತುಂಬಾನೇ ಕಷ್ಟಕರವಾಗಿದೆ ಗಣತಿ ಮಾಡೋದಕ್ಕೆ. ತಮ್ಮ ಕ್ಷೇತ್ರದಲ್ಲಿ ಇದ್ರೆ ಎಲ್ಲೋ ಒಂದ್ ಕಡೆ ಬೇಗ ಮುಗಿಸ್ಬೋದು, ಆದ್ರೆ ಅಥವಾ ಸಂಜೆ ಅಥವಾ ಸುಮಾರು 8 ಗಂಟೆ 9 ಗಂಟೆ ರಾತ್ರಿ ವೇಳೆಯಲ್ಲೂ ಕೂಡ ಹೋದ್ರೆ ಅಲ್ಲಿ ನಮಗೆ ಪರಿಚಿತರಾಗಿರ್ತಾರೆ, ಅವ್ರಿಗೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಆನ್ಸರ್ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಈ ರೀತಿ ಹಾಕೊಟ್ರೆ ಒಳ್ಳೇದು ಅಂತ ಕೂಡ 250ಕ್ಕೂ 300 ಶಿಕ್ಷಕರು ಒಂದ್ ರೀತಿಯಲ್ಲಿ ತಮ್ಮ ಅಳವಡಿಕೆ ತೋಡ್ಕೊಂಡಿರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.